ಗುಡಿಬಂಡೆಯ ಸರ್ಕಾರಿ ಉರ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಾಲೆಯ ಮಕ್ಕಳು ವಿಜ್ಞಾನ, ಆಹಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಅವರನ್ನು ಪ್ರೋತ್ಸಾಹಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ವಿವಿಧ ರೀತಿಯ ವಿಜ್ಞಾನ ಪ್ರಯೋಗಗಳನ್ನು ಈ ಸಮಯದಲ್ಲಿ ಪ್ರದರ್ಶಿಸಲಾಯಿತು. मैं इन दोनों में कलर डालूंगी तो आपको क्या लगता है? सबसे पहले कलर इसमें मिलेगा। गर्म हॉट वाटर टेम्परेचर ज़्यादा है, इसकी हॉट वाटर का टेम्परेचर ज़्यादा है, जो इसके पार्टिकल्स जो इनके अंदर काइनेटिक एनर्जी है। It sends the gas from oxygen the glass has consumed all the oxygen down by ಈ ಸಮಯದಲ್ಲಿ SDMC ಅಧ್ಯಕ್ಷ ಹಾಗೂ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಮಾತನಾಡಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರಷ್ಟೇ ಜವಾಬ್ದಾರಿ ಪೋಷಕರಿಗಿರುತ್ತದೆ. ಮಕ್ಕಳ ಕಲಿಕೆ ಹಾಗೂ ಕಲಿಕೆಯ ಕುತೂಹಲ ಬಹಳ ಮುಖ್ಯ. ಇಂತಹ ಕಾರ್ಯಕ್ರಮದಲ್ಲಿ ತಮ್ಮ ದೈನಂದಿನ ಕೆಲಸಗಳನ್ನು ಬದಿಗಿಟ್ಟು ಪೋಷಕರು ಭಾಗಿಯಾಗಬೇಕು ಎಂದು ತಿಳಿಸಿದರು. ಪ್ರತಿ ಶಾಲೆಯಲ್ಲೂ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಿದ್ದಾರೆ ಅವರು ಅಲ್ಲಿ ಶಿಕ್ಷಕರು ಒಂದು ಕೆಲಸ ಮಾಡ್ತಾರೆ. ಮಕ್ಕಳಲ್ಲಿ ಇರೋ ಒಂದು ಹೊರಗಡೆ ಇರೋ ಒಂದು ಧೈರ್ಯವನ್ನು ತೆಗಿತಾರೆ. ಈಗ ನೀವೆಲ್ಲ ಹೋಗಿ ನೋಡಿ, ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟನ್ನು ತೆಗಿಬೇಕು, ಹೊರಗಡೆ ಬರಬೇಕು ಅಂದರೆ ನಾವು ಪೋಷಕರು ಏನು ಮಾಡಬೇಕು, ಶಿಕ್ಷಕರನ್ನು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರ ಜೊತೆ ಸೇರಿ ಕೆಲಸ ಇದು ಮಾಡಬೇಕು, ಮಕ್ಕಳನ್ನ ತಯಾರು ಮಾಡಬೇಕು. ಆವಾಗ ನಮ್ಮ ಮಕ್ಕಳನ್ನು ನಾವು ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡೋಕ್ಕೆ ಸಾಧ್ಯವಾಗುತ್ತೆ. ದಯವಿಟ್ಟು ತಾವೆಲ್ಲರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಿಂಗೆ ಬಂದು ಯಶಸ್ವಿಗೊಳಿಸಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಶಿಕ್ಷಕರೇನಿದ್ದಾರೆ ಇಲ್ಲಿ, ನಮ್ಮ ಉರ್ದು ಶಾಲೆಯ ಶಿಕ್ಷಕರು, ಎಲ್ಲ ಶಿಕ್ಷಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಕ್ಕಳನ್ನ ಎಷ್ಟು ಇದು ಮಾಡಿದ್ದೀರ ಅಂದರೆ ತುಂಬ ಖುಷಿ ಆಗ್ತಾ ಇದ್ದೀನಿ. ಇದೇ ರೀತಿ ಮುಂದೇನು ನಡ್ಕೊಂಡು ಹೋಗ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿ ನನ್ನ 2 ಮಾತನ್ನು ಮುಗಿಸ್ತಾ ಮಾಡ್ತೇನೆ. ಮಕ್ಕಳು ತಮ್ಮ ಮನೆಗಳಲ್ಲಿ ತಯಾರಿಸಿಕೊಂಡು ಬಂದಿದ್ದ ವಿವಿಧ ಆಹಾರ ಭಕ್ಷ್ಯಗಳನ್ನು ಈ ಸಮಯದಲ್ಲಿ ಪ್ರದರ್ಶಿಸಿದರು. ನಂತರ ಅತಿಥಿಗಳು ಭಕ್ಷ್ಯಗಳ ರುಚಿ ಸಹ ನೋಡಿದರು. ಈ ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷ ಹಾಗೂ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್, ಮುಖ್ಯ ಶಿಕ್ಷಕಿ ಇಮ್ತಿಯಾಜ್ ಉನ್ನೀಸಾ, ಮುಖಂಡರಾದ ಶಬ್ಬೀರ್ ಅಹಮದ್, ಹನೀಫ್, SDMC ಸದಸ್ಯರಾದ ಶಬೀನಾ ಖಾನಂ, ಹಫ್ಸತ್ ಉನ್ನೀಸಾ, ಶಿಕ್ಷಕಿಯರಾದ ಕೌಸರ್ ಸುಲ್ತಾನಾ, ಮೆಹರಾಜ್ ಉನ್ನೀಸಾ, ನಾಜ್ನಿಯಾ ತಾಜ್, ರವೀಂದ್ರ ಗೌಡ, ರೇಷ್ಮಾ ಬಾನು ಹಾಗೂ ಪೋಷಕರು ಹಾಜರಿದ್ದರು.